ಎಲ್ಲಾನು ಕಾನೂನಿನ ಪ್ರಕಾರ 100% ಎಲ್ಲ ಕಾನೂನು ವರ್ಕ್ ಆಗ್ತದೆ ನಮ್ಮ ದೇಶದಲ್ಲಿ. ಬಡವನ ಮೇಲೆ ದರ್ಪ ದೊಡ್ಡ ಕೋಟಿ ಮಾಡ್ತದೆ ಅವ್ರನ್ನ ಕೇಳಿ. ಈಗ ಆಟೋ ಅವರಾಗಿರ್ಬೋದು ಡಬಲ್ ತ್ರಿಬಲ್ ಹಾಕ್ತಾರೆ. ಇಲ್ಲೇ ನೋಡ್ಬೋದು ಪ್ರತಿಯೊಂದು ಕಡೆನೂ ಎಲ್ಲಾ ಕಡೆ ಇದೆ. 1 ಅಥವಾ 3 ಕಿಲೋಮೀಟರ್ಗೆ 200-300 ರೂಪಾಯಿ ಕೇಳ್ತಾರೆ. ಅದಕ್ಕೇನಂತೀರಾ? ಎಲ್ಲೋ ಗಾಡಿಗೆ ತಗೋಬೇಕು. ಬಡವರು ಏನ್ ಮಾಡ್ಬೇಕು? ಈಗ ಒಬ್ಬರಿದ್ರೆ ಇದ್ರ ಬೈಕಲ್ಲಿ ಹೋಗ್ತಾರೆ, 2-3 ಜನ ಇದ್ರೆ ಆಟೋದಲ್ಲಿ ಹೋಗ್ತಾರೆ, 4 ಜನ ಇದ್ರೆ ಕ್ಯಾಬಲ್ಲಿ ಹೋಗ್ತಾರೆ. ವೈದ್ಯಕ್ಷ ಲೋಪಗಳನ್ನ ಎತ್ತಿ ಹೇಳ್ತಾ ಇದ್ದೀರಾ. ಅದೇ ರೀತಿ ನಿಮ್ ಕ್ಯಾಬ್ ಅಥವಾ ಆಟೋ ಲೋಪಗಳಿಲ್ವಾ? ಎಲ್ಲೋ ಗಾಡಿಗೆ ತಗೋಬೇಕು. ಬಡವರು ಏನ್ ಮಾಡ್ಬೇಕು? ಪೊಲೀಸ್ಗೆ ಹೇಳ್ಬೇಕು. ಈಗ ಸರ್ ನೀವ್ ಹೇಳ್ದಂಗೆ ಎಲ್ಲೋ ಬೋರ್ಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಬೈಕ್ ಓಡಿಸೋರ್ಗೆ. ಆಗ್ಬೇಕು. ಈಗ ಪಾರ್ಟ್ ಟೈಮ್ ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಆನ್ ದ ವೇ ಹೋಗ್ತಾ ಇರ್ತಾರೆ. ಅವ್ರು ಯಾರು ಮಾಡಕ್ಕಾಗಲ್ಲ. ಫುಲ್ ಟೈಮ್ ಯಾರಿದಾರೆ ಅವರೇ ಮಾಡ್ಬೇಕು. ಈಗ ಸರ್ ಅದೇ ಅಂದ್ರೆ ಬಡವರು ಏನ್ ಮಾಡ್ಬೇಕು ನಿಮ್ ಪ್ರಕಾರ? ಏನೋ ದುಡ್ಕೊಂಡು ಹೋಗ್ತಾ ಇದ್ರೆ ಬಿಡಿ, ಯಾಕೆ? ಈಗ ಇನ್ನೊಂದು ಹೇಳ್ತೀನಿ ನೋಡಿ. ಈಗ ಆಗ್ಲೇ ಹೇಳ್ದಂಗೆ ಈಗ ಒಬ್ಬರಿದ್ರೆ ಇದ್ರ ಬೈಕಲ್ಲಿ ಹೋಗ್ತಾರೆ, 2-3 ಜನ ಇದ್ರೆ ಆಟೋದಲ್ಲಿ ಹೋಗ್ತಾರೆ, 4 ಜನ ಇದ್ರೆ ಕ್ಯಾಬಲ್ಲಿ ಹೋಗ್ತಾರೆ. ಹೋಗ್ಲಿ ಬಿಡಿ, ಅವ್ರು ದುಡ್ಕೋತಾರೆ. ನಿಮ್ಗೆ ನಾನು ಹೇಳ್ತಾ ಇರೋದು ಇವಾಗ ಸಾರಿಗೆ ಇಲಾಖೆ ಏನ್ ಮಾಡುತ್ತೆ, ಸರ್ಕಾರ ಎಲ್ಲಾನು ಕಾನೂನಿನ ಪ್ರಕಾರ 100% ಎಲ್ಲ ಕಾನೂನು ವರ್ಕ್ ಆಗ್ತದೆ ನಮ್ಮ ದೇಶದಲ್ಲಿ. ನೀವು ಹೋಗ್ತಿದ್ಯಲ್ಲ ಕೆಲ್ಸಕ್ಕೆ, ಸಾಲದಲ್ಲ ನನಗೆ. ಸಾಲ್ತಿಲ್ಲ ಅಂದ್ರೆ ಎಲ್ಲೋ ಬೋರ್ಡ್ ತಗೋ. ಎಲ್ಲೋ ಬೋರ್ಡ್ ತಗೊಂಡ್ರೆ ಅಷ್ಟೊಂದು ಕಟ್ಟಕ್ ಆಗ್ತಾ ಇಲ್ಲ. ಅದು ಎಲ್ಲೋ ಬೋರ್ಡ್ ತಗೊಂಡ್ರೆ ಬೇಡ, ಕಟ್ಟಬೇಡ. ನಿನ್ನ ಕಟ್ಟು ಅಂತ ಹೇಳಿದ್ದು. ನೀನ್ ಪ್ರಯಾಣಿಕರು ಸೇವೆ ಕೊಡ್ಬೇಕು ಅಂದ್ರೆ ಎಲ್ಲೋ ಬೋರ್ಡ್ ತಗೋ. ಈಗ ನನ್ನ ಹತ್ರ ನೋಡ್ರಿ ಕಾರ್ ಐತೆ, ನಾನು ಯಾಕೆ ಎಲ್ಲೋ ಬೋರ್ಡ್ ತಗೊಂಡು ಓಡಿಸ್ಬೇಕು? ನಾನು ವೈಟ್ ಬೋರ್ಡ್, ನಾನು ಈಗ ಏನೋ ಒಂದು ಕೆಲಸ ಮಾಡ್ತೀನಿ, ನನಗೆ ಅಲ್ಲಿ ಸಂಬಳ ಬರ್ತದೆ, ನನಗೆ ಈ ಸಂಬಳ ಸಾಕಾಯ್ತಿಲ್ಲ, ನಾನು ಇವಾಗ ಕಾರ್ ಓಡಿಸ್ಬೇಕು, ಯಾಕೆ ಎಲ್ಲೋ ಬೋರ್ಡ್ ಯಾಕೆ ತಗೋಬೇಕು? ನಾನು ಯಾಕೆ ವೈಟ್ ಬೋರ್ಡ್ ಕಾರ್ ತಗೋಬಾರ್ದು? ನೀವು ಆ ರೀತಿ ಕಾನೂನ ಮೀರಿ ಇಲ್ಲೇನು ಮಾಡಕ್ ಆಗಲ್ಲ. ಈಗ ಅದೇ ನೀವ್ ಹೇಳ್ದಂಗೆ 100% ಎಲ್ಲ ಕಾನೂನಲ್ಲಿ ವರ್ಕ್ ಆಗ್ತದೆ. ಈ ಭೂಮಿ ಮೇಲೆ ಬದುಕಬೇಕು ಅಂದ್ರೆ ನಮ್ ಕಾನೂನಲ್ಲಿ ಏನ್ ಹೇಳುತ್ತೋ ಅದನ್ನ ನೋಡ್ಕೊಂಡೆ ಬದುಕಬೇಕು. ಬಟ್ ಎಲ್ಲ ಕಾನೂನು ವರ್ಕ್ ಆಗ್ತಾ ಇಲ್ಲ ಎಲ್ಲ ಕಡೆ. ಅದ್ ನಿನ್ ಕರ್ಮ. ನಿನ್ ಕೇಸ್ ಆದಾಗ ಅನ್ಭೋಗಿಸ್ಕೊಂತೀಯ. ಈಗ ನಾನು ಇವಾಗ ಎಲ್ಲೋ ಬೋರ್ಡಪ್ಪ, ನಾನು ಇನ್ಶೂರೆನ್ಸ್ ಕಟ್ಟಿಲ್ಲ, ಗಾಡಿ ಸತ್ತೋಗ್ಬಿಟ್ರು ಪ್ಯಾಸೆಂಜರ್, ಲಾಯರ್ ಕೇಸ್ ಹಾಕಿದ್ರು, ಜಡ್ಜ್ ಬರೆದ್ರು, ನೀನು ಅವ್ರ ಕುಟುಂಬಕ್ಕೆ 2 ಕೋಟಿ ಕೊಡಬೇಕು ಅಂತ ಬರೆದ್ರು. ನನ್ನ ಹತ್ರ ಎಲ್ಲೋ ಬೋರ್ಡ್ ಐತೆ, ನಾನು ಟ್ಯಾಕ್ಸ್ ಕಟ್ತಿದ್ದೀನಿ, ಎಲ್ಲ ಕಟ್ತಿದ್ದೀನಿ, ಪರಿಹಾರ ಕೊಡ್ತಾ ಇಲ್ಲ ನಾನು. ಯಾಕೆಂದ್ರೆ ಆ ಟೈಮಲ್ಲಿ ಇನ್ಶೂರೆನ್ಸ್ ಕಟ್ಟಿರಲ್ಲ. 2 ಕೋಟಿ ನನ್ನ ಕೈಲಿ ಕೊಡಕ್ಕಾಗಲ್ಲ. ಕೋರ್ಟ್ ನನ್ಗೆ ಏನ್ ಮಾಡುತ್ತೆ ಹೇಳು? ಏನ್ ಮಾಡುತ್ತೆ? ಜೈಲ್ಗೆ ಹಾಕುತ್ತೆ. ನಾನು ಕಾನೂನು ಚೌಕಟ್ಟನ್ನ ಮೀರಿ ನಡೆದಿರೋದ್ರಿಂದ ನನ್ನ ಜೈಲ್ಗೆ ಹಾಕುತ್ತೆ. ನಿಮ್ಗಳ್ದು ಅದೇ ಕಥೆನೇ ಆಗೋದು. ನೀವು ವೈದ್ಯಕ್ಷ ಲೋಪಗಳನ್ನ ಎತ್ತಿ ಹೇಳ್ತಾ ಇದ್ದೀರಾ. ಹೌದು. ಅದೇ ರೀತಿ ನಿಮ್ ಕ್ಯಾಬ್ ಅಥವಾ ಆಟೋ ಲೋಪಗಳಿಲ್ವಾ? ನಾನು ಅದನ್ನು ಹೇಳ್ತಿದ್ದೀನಲ್ಲ. ಈಗ ನಾನು ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದ್ರೆ ನನ್ನ ಲೋಪ ದೋಷ ನಾನು ಅನುಭವಿಸ್ಲೇಬೇಕು. ನಾನು ಎಲ್ಲಾ ಡಾಕ್ಯುಮೆಂಟ್ ಅಪ್ ಟು ಡೇಟ್ ಕಟ್ಟಿದ್ರೆ ನಾನು ಯಾವ ಕೋರ್ಟ್ಗೂ ಎದುರಂಗಿಲ್ಲ, ಯಾವ ಲಾಯರ್ಗೂ ಎದುರಂಗಿಲ್ಲ, ಯಾರಿಗೂ ಎದುರಂಗಿಲ್ಲ. ಅಪ್ ಟು ಡೇಟ್ ಡಾಕ್ಯುಮೆಂಟ್ ಐತೆ. ನಾನು ತಪ್ಪು ಮಾಡಿದೀನ, ನೆಗ್ಲಿಜಿಯನ್ಸ್ ಡ್ರೈವಿಂಗ್ ಮಾಡಿದೀನ, ಒಂದು ಪೆನಾಲ್ಟಿ ಬರೀತಾರೆ, ಆ ಪೆನಾಲ್ಟಿ ಕಟ್ತೀನಿ ನೆಗ್ಲಿಜಿಯನ್ಸ್ ಡ್ರೈವಿಂಗ್ಗೆ. ನೀನು ಪರಿಹಾರ ಬೇಕಾ, ಕೇಸ್ ಹಾಕೋ, ಇನ್ಶೂರೆನ್ಸ್ ಕಂಪ್ನಿ ಅವ್ನು ಕಟ್ಕೊಡ್ತಾನೆ, ಮುಗಿದೋಯ್ತು. ಈಗ ಅದನ್ನೇ ಹೇಳಿದ್ರಿ ನೀವು, ಚಾಲಕರ ಒಕ್ಕೂಟದ ಕಡೆಯಿಂದ ಇದೊಂದು ಕೇಳ್ತೀನಿ. ಈಗ ಆಟೋ ಅವರಾಗಿರ್ಬೋದು ಡಬಲ್ ತ್ರಿಬಲ್ ಹಾಕ್ತಾರೆ. ಇಲ್ಲೇ ನೋಡ್ಬೋದು ಪ್ರತಿಯೊಂದು ಕಡೆನೂ ಎಲ್ಲಾ ಕಡೆ ಇದೆ. 1 ಅಥವಾ 3 ಕಿಲೋಮೀಟರ್ಗೆ 200-300 ರೂಪಾಯಿ ಕೇಳ್ತಾರೆ. ಅದಕ್ಕೇನಂತೀರಾ? ಅದನ್ನೇ ಬ್ರದರ್ ನಾನು ಹೇಳೋದೇನು ಅಂದ್ರೆ, ನೀವು ಇವಾಗ ಬಂದ್ರಿ, ಉದಾಹರಣೆ ನಿಮ್ಮೂರು ತುಮಕೂರಿಂದ ಬಂದು ಗೊರಗುಂಟೆಪಾಳ್ಯದಲ್ಲಿ ಇಳಿದ್ರಿ, ಲಗೇಜ್ ಇದೆ, ಫ್ಯಾಮಿಲಿ ಇದೆ, ಆಟೋದಲ್ಲಿ ಹೋಗ್ಬೇಕು. ಅಣ್ಣ ನೋಡೋಣ ಇಲ್ಲಿಂದ ನಾನು ನಾಗರಬಾವಿಗೆ ಹೋಗ್ಬೇಕು ಅಂತ ಕೇಳ್ತೀರಾ. ಅವನೇನ್ ಹೇಳ್ತಾನೆ, ಅಣ್ಣ ಲಗೇಜ್ ಎಲ್ಲ ಐತೆ, ಒಂದ್ ಕೆಲಸ ಮಾಡಿ 500 ರೂಪಾಯಿ ಕೊಟ್ಬಿಡಿ ಅಂತಾರೆ. ನೀವೇನ್ ಹೇಳ್ತೀರಾ? ಅಪ್ಪ ಅಷ್ಟೊಂದೆಲ್ಲ ಆಗಲ್ಲ, ಮೀಟರ್ ಹಾಕು, ನಾನೇನಿದೆಯೋ ಮೀಟ್ರ್ ಮೇಲೆ ನನ್ನ ಪ್ರೀತಿ ಇದ್ರೆ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ನಾನು ಮೀಟ್ರ್ ದುಡ್ಡು ಕೊಡ್ತೀನಿ ಅಂತ ನೀವು ಹೇಳ್ತೀರಾ. ಅವನೇನ್ ಹೇಳ್ತಾನೆ, ಹೋಗ್ರಿ ಮೀಟರ್ ಎಲ್ಲ ಹಾಕಕ್ಕಾಗಲ್ಲ, 500 ರೂಪಾಯಿ ಕೊಟ್ರೆ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ತಾರೆ. ಅಣ್ಣ ಅವಾಗ ನೀವೇನ್ ಮಾಡ್ಬೋದು? ಹೌದೇನಣ್ಣ, ಬರಲ್ವೇನಣ್ಣ? ಸರಿ ಆಯ್ತಣ್ಣ. ಒಂದು ಮೊಬೈಲ್ ತಗೊಂಡು ನೋಡಿ ಸ್ನೇಹಿತರೆ, ನಾನು ಹಿಂಗೆ ಹೋಗ್ಬೇಕಾಗಿತ್ತು ಅಂತ ಕೇಳಿದೆ, 500 ರೂಪಾಯಿ ದುಡ್ಡು ಕೇಳ್ತಾ ಇದಾರೆ, ನೋಡಿ ಇದೇ ಗಾಡಿ ಇದೇ ಡ್ರೈವರ್ ಅಂತ ಒಂದು ವಿಡಿಯೋ ಮಾಡಕ್ ಬಿಡ್ತಾರ ಅಲ್ಲಿ. ಬ್ರದರ್ ಇವಾಗ ನಿಮ್ಮ ಸಮಸ್ಯೆಗಳಾದಾಗ ಅದೇ ಡ್ರೈವರ್ ಬಂದ್ ನಿಂತ್ಕೋತಾರ ಅಲ್ಲಿ. ಸರ್ ಹಂಗ್ ಮಾಡ್ದಾಗ ಏನ್ ಮಾಡಿ, ಮಾಡಿ ಬೇಡ ಈಗ ವಿಡಿಯೋ ಮಾಡಕ್ಕಾಗಿಲ್ವಾ? ಬೇಡ ಅಣ್ಣ ಬರಲ್ವೇನಣ್ಣ 500 ರೂಪಾಯಿಗೆ, ಅಲ್ಲ ಮೀಟ್ರ್ ಬರಲ್ವೇನಣ್ಣ? ಹೊಡಿರಿ 112 ಫೋನ್ ಮಾಡಿ, ಹೊಯ್ಸಳದವರು ಫೋನ್ ಮಾಡಿ, ಸರ್ ನೋಡಿ ನನಗೆ ಜಾಸ್ತಿ ಹಣ ಕೇಳ್ತಾ ಇದಾರೆ, ದೌರ್ಜನ್ಯ ಮಾಡ್ತಾ ಇದಾರೆ, ಅನ್ಯಾಯ ಮಾಡ್ತಿದಾರೆ, ಸ್ಪಾಟ್ ಬನ್ನಿ ಅಂತ ಕರೀರಿ. ನಾನು ನನ್ನ ಜಾಗಕ್ಕೆ ಹೋಗಲ್ಲ, ನಾನು ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳ ಮಾಡ್ಬೇಕು ಸರ್. ಇವತ್ತು ನಿಮ್ಗಾಗಿರೋ ಅನ್ಯಾಯನ ಬರೀ ಹೇಳ್ಕೊಂತಿದ್ದೀರಾ. ಅನ್ಯಾಯ ಸರಿಪಡಿಸೋರು ಯಾರು? ಅನ್ಯಾಯ ನನ್ನ ಹತ್ರ ಹೇಳೋದು ದೊಡ್ಡ ವಿಷಯ ಅಲ್ಲ, ಅನ್ಯಾಯ ಸರಿಪಡಿಸೋದು ದೊಡ್ಡ ವಿಷಯ. ಈಗ ನೀವ್ ಅಂದಿದೆ ಕರೆಕ್ಟ್. ಅವ್ನು ಫೋನ್ ಮಾಡ್ಬೇಕು, ಹೇಳ್ಬೇಕು ಅಂದ್ರೆ ಪೊಲೀಸ್ಗೆ ಹೇಳ್ಬೇಕು. ಇವಾಗ ನಾನು ನಿಮ್ ತಮ್ಮ, ಬೇಡ ಒಂದ್ ನಿಮಿಷ ಇರಿ, ನಾನು ಒಂದ್ ನಿಮಿಷ ಅಣ್ಣ ತಮ್ಮ ನಾವಿಬ್ರು ನಡ್ಕೊಂಡು ಹೋಯ್ತಾ ಇರ್ತೀವಿ. ಇವ್ರೊಬ್ರು ಬಂದೇನೋ ಸಣ್ಣ ಪುಟ್ಟ ವಿಚಾರಕ್ಕೆ
ಕೊಲೆ ಮಾಡ್ಬಿಟ್ರು ಬ್ರದರ್, ಕೊಲೆ ಆಗೋಯ್ತು, ನನಗೆ ಸತ್ ಬಳಗ್ಬಿಟ್ಟಾನೆ, ಬಿಡು ಅವ್ನು ಚುಚ್ಚು ಸಾಯಿಸ್ಬಿಟ್ಟ, ನನಗೇನಾಗಬೇಕು, ನಾನು ಹೋಗ್ಬಿಡೋಣ ಅಂತ ಹೋಗ್ಬಿಡ್ರಿ. ಮತ್ತೆ ಅದೇ ಯಾಕೆ ಪೊಲೀಸ್ನವ್ರು ಫೋನ್ ಮಾಡಿ ಇಲ್ಲಿ ಕೊಲೆ ಆಗಿದೆ ಅಂತೆಲ್ಲ ಕೇಸ್ ಮಾಡಿಸ್ತೀರಾ? ಇದು ಹಂಗೇನೆ. ಅವ್ನು ಜಾಸ್ತಿ ಕೇಳ್ತಿದ್ದಾನ, ಪೊಲೀಸವ್ರು ಕರೆಸ್ರಿ ಸ್ಪಾಟ್ಗೆ, ಅವನ ಮೇಲೆ ಕ್ರಮ ಜರುಗಿಸ್ರಿ. ಈಗ ಅದು ನೀವು ಹೇಳ್ತಾ ಇರೋದು ಕರೆಕ್ಟು, ಕ್ರಮ ಜರುಗಿಸ್ರಿ ಅಂತ ಹೇಳ್ತೀರಾ. ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ, ಅವ್ನು ಬಡವ, ಅವನೇನೋ 500 ರೂಪಾಯಿ ಮಾಡ್ಕೋತಾ ಇದ್ದಾನೆ, ಬಡವ ಅಂತ ಕೋಟಿನ ಲೂಟಿ ಮಾಡ್ತಾ ಇದಾರೆ. ಕೇಳು, ಈ ಮಾತುಗಳನ್ನ ನೀನು ಹೇಳೋದಕ್ಕೆ ಸರಿ ಅಷ್ಟೇ. ನಾನ್ ಕೇಳೋದೇನು, ನಾನು ತುಮಕೂರಿಂದ ಬಂದು ಗೊರಗುಂಟೆಪಾಳ್ಯದಲ್ಲಿ ಇಳಿದಿದ್ದೀನಿ, ನಾಗರಬಾವಿಗೆ ಹೋಗ್ಬೇಕು, ಮೀಟ್ ರಾಕ್ ಅಷ್ಟೇ. ಅವನು ಬಡವ, ಬೇರೆಯವ್ರು ಕೋಟಿಗಟ್ಟಲೆ ಮಾಡ್ತಾ ಇದ್ದಾರೆ, ಅವೆಲ್ಲ ಬೇಡ ಅಣ್ಣ ನನಗೆ. ನಾನ್ ಮನೆಗೆ ಹೋಗ್ಬೇಕಣ್ಣ, ಮೀಟರ್ ಹಾಕಿದ್ರೆ 50 ರೂಪಾಯಿ ಆಗುತ್ತೆ, ನನ್ನ ಜೋಬಲ್ಲಿ ಇರೋದು 50 ರೂಪಾಯಿ ಅಷ್ಟೇ, ನಾನು ಈ 50 ರೂಪಾಯಿ ಮನೆಗೆ ಹೋಗ್ಬೇಕು, ಮೀಟರ್ ಹಾಕ್ಸ್ತೀಯಾ ಇಲ್ವಾ? ಈಗ ಸರ್, ಈಗ ಬಡವ, ನೀನು ಬಡವ ಆಟದಲ್ಲಿ ಮೀಟರ್ ಕಿತ್ತಾಕ್ಸ್ರಿ, ಮೀಟರ್ ಹಾಕ್ಸಿದ್ರ ಬಡವ ಅಂದ್ರೆ ಅಂತ ಕೇಳ್ರಿ. ಯಾರು ಕೇಳ್ಬೇಕು? ಪೊಲೀಸರ್ನ ಕೇಳ್ರಿ, ಅವರೇ ತಾನೇ ಹೇಳೋದು. ಕೋಟಿ ಹೊಡಿತಾರ. ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಬೆಂಗಳೂರಲ್ಲಿ ಮೀಟರ್ ಹಾಕಿ ಓಡಿಸಲ್ಲ ಅಂತ. ನೋಡ್ರಿ, ಯಾವತ್ತು ಜನ ಆಟೋ ಡ್ರೈವರ್ಸ್ಗಳನ್ನ ಮೀಟರ್ ಹಾಕದೇ ಇರೋರ್ನ ಯಾವತ್ತು ನೀವು ಪೊಲೀಸವ್ರಿಗೆ ಹಿಡ್ಕೊಡಲ್ಲ, ಅಲ್ಲಿವರೆಗೂ ನಿಮ್ ಸಮಸ್ಯೆ ಸಾಲ್ವನೇ ಆಗಲ್ಲ. ಓಕೆ, ಈಗ ಅಂದ್ರೆ ಹೋದಲ್ಲೆಲ್ಲ ಏನಾರು ಪ್ರಾಬ್ಲಮ್ ಆಯ್ತು ಅಂದ್ರೆ ಮಾಡು, ಇಲ್ಲಾಂದ್ರೆ ಪೊಲೀಸರು ಕರೆಸ್ರಿ. ಪೊಲೀಸ್ ಇರೋದೇನಕ್ಕೆ? ಪಬ್ಲಿಕ್ ಸರ್ವೆಂಟ್ ಅವರು. ಕೇಳ್ತೀರಾ, ಕೊಡಲ್ವಾ? ನೋಡಪ್ಪ ಇರಪ್ಪ ಆಯ್ತು, ಫೋನ್ ಮಾಡು, ಪೊಲೀಸರು ಬರೋವರೆಗೂ ಬಿಡ್ಬೇಡಿ. ವಾಪಸ್ ಅದೇ ಮ್ಯಾಟ್ರಿಗೆ ಬರ್ತೀನಿ ನಾನು. ಏನಂದ್ರೆ ಈಗ ಆ ತರ ಮಾಡಕ್ ಹೋದ್ರೆ ಅಂತಾರೆ, ನಿಮ್ದು ಬಡವನ ಮೇಲೆ ದರ್ಪ ಮಾಡ್ತದೆ, ಅವ್ರನ್ನ ಕೇಳಿ. ಈಗ ನೀವು ತುಮಕೂರಿಂದ ಬೆಂಗಳೂರು ಬಂದಿದ್ದೀರಾ, ನಾಗರಬಾವಿಗೆ ಹೋಗ್ಬೇಕು, ಕೋಟಿ ಕೊಳ್ಳೆ ಹೊಡೆದವನ್ ಕತೆ ಬೇಡ, ಬಡವ ಶ್ರೀಮಂತನ್ ಕತೆ ಬೇಡ, ನಾನು ಆಟೋ ಹತ್ತೀನಿ, ನನ್ನ ನಾಗರಬಾವಿಗೆ ಬಿಡು, ಮೀಟರ್ ಹಾಕ್ ಅಷ್ಟೇ. ಮೀಟರ್ ಅಲ್ಲಿ ಎಷ್ಟು ತೋರಿಸುತ್ತೆ? 50, 60 ತಗೋ ಅಷ್ಟೇ ಹೊರ್ತು ಆ ಕೋಟಿ ಕತೆ ಅವನು ಅದು ಬಡವ ಶ್ರೀಮಂತ ಅದೆಲ್ಲ ಬರಲ್ಲ. ಈಗ ಇದ್ರಲ್ಲೂ ಲೋಪಗಳಿದಾವೆ, ನಿಮ್ಮಲ್ಲೇ ಲೋಪಗಳು ಇಟ್ಕೊಂಡು ಬೈಕ್ ಟ್ಯಾಕ್ಸಿನ ಯಾಕೆ ಸರಿ ಮಾಡಕ್ ಹೋಗ್ತಾ ಇದಾರೆ ನೀವು? ಬ್ರದರ್, ಲೋಪ ಇದ್ರೆ ಯಾರು ಲೋಪ ಮಾಡ್ತಾ ಇದ್ದಾನೆ ಅವನ ಮೇಲೆ ಕಾನೂನು ಕ್ರಮ ತಗೋ. ನನ್ನಲ್ಲಿ 1000 ಇರ್ತದಪ್ಪ ಲೋಪ, ನನ್ ಮೇಲೆ ಕ್ರಮ ತಗೋ. ಲೋಪ ದೋಷಗಳನ್ನ ಕಂಡಿಡ್ಬಿಟ್ಟು ಕ್ರಮ ತಗೋ. ನೀನ್ ನನ್ನ ಸಿಂಪತಿ ತೋರಿಸ್ಬೇಡ. ನನ್ ಮೇಲೆ ನೀನ್ ತಗೋ, ನಿನ್ ಮೇಲೆ ನಾನ್ ತಗೊಳ್ತೀನಿ. ಹೌದು, ಕಾನೂನು ಏನಕ್ಕೆ ಇರೋದು? ಮತ್ತೆ ಅಂಬೇಡ್ಕರ್ ಸುಮ್ನೆ ಕಾನೂನು ಬರ್ದ್ಬಿಟ್ಟು ಹೋದ್ರ? ಬಿಡಪ್ಪ, ಮಾನವೀಯತೆ ಎಲ್ಲ ಮಾಡ್ಕೊಳ್ಳಿ ಅಂದ್ರೆ ಕಾನೂನು ಯಾಕೆ ಬರಿಬೇಕಾಗಿತ್ತು? ಈಗ ಕೊಲೆ ಮಾಡ್ಬಿಡ್ತಾರೆ ಬ್ರದರ್, ಆಯ್ತು, ಅವನು ತಪ್ಪಿನ ಅರಿವಾಗೋಯ್ತು, ಸರ್ ತಪ್ಪಿನ ಅರಿವಾಗ್ಬಿಟ್ಟಿದೆ, ಇನ್ ಮುಂದೆ ನಾನು ಈ ಕೆಲಸ ಮಾಡೋದ್ರ ಜಡ್ಜ್ ಬಿಟ್ಬಿಡ್ತಾರ? ಈಗ ನಿಮ್ ಪ್ರಕಾರನೇ ಬರ್ತೀನಿ ಸರ್. ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಆಗಿ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಸರ್? ಬೈಕ್ ಟ್ಯಾಕ್ಸಿ 2018 ಸ್ಟಾರ್ಟ್ ಆಗಿರೋದು. ಅವಾಗ ಯಾವ ಬೋರ್ಡ್ ಇತ್ತು? ಯಾವುದು? ಎಲ್ಲೋ ಬೋರ್ಡ್, ವೈಟ್ ಬೋರ್ಡ್. ಮತ್ತೆ ಅಲ್ಲಿಂದ ಇಲ್ಲಿವರೆಗೂ ಏನ್ ಮಾಡ್ತಾ ಇದೆ ಸರ್ಕಾರ, ಗೌರ್ಮೆಂಟ್? ಹೇಳ್ತೀನಿ ಕೇಳಿ, ರ್ಯಾಪಿಡೋ ಬಂದ್ಮೇಲೆ ಜಾಸ್ತಿ ಆಗಿದ್ದು. ಪ್ರಾರಂಭದಲ್ಲಿ ಓಲಾ ಊಬರ್ ಅಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇತ್ತು, ನಾವು ಅವಾಗ್ಲೇನೆ ಅದನ್ನ ನಿಲ್ಲಿಸೋದು. ಅಲ್ಲ, ಸರ್ಕಾರ ಅಥವಾ ನಮ್ಮ ಏನು ಸಿಸ್ಟಮ್ ಏನಿದೆ ಅದಕ್ಕೆ ತೊಂದರೆ, ನೀವೇ ತೊಂದರೆ ಮಾಡ್ತಾ ಇದ್ರ ಅಂತ? ಯಾರು ತೊಂದರೆ ಇಲ್ಲ ಅಂತ ಹೇಳಿ ಬ್ರದರ್. ಸರ್ಕಾರ ನೋಡಿ, ನಾವು ನಿಲ್ಲಿಸಿದಂತ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು, ಸರಿನಾ? ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಇದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಸರ್ಕಾರಗಳು ಬದಲಾವಣೆ ಆದಂಗೆಲ್ಲ ಸರ್ಕಾರಗಳು ಏನ್ ಅಪೇಕ್ಷೆ ಪಡ್ತವೆ ಅದನ್ನ ಈ ಸಂಸ್ಥೆಗಳು ಫುಲ್ಫಿಲ್ ಮಾಡಿದಾಗ ಸರ್ಕಾರಕ್ಕೆ ಜನರ ಸಮಸ್ಯೆ ಕಟ್ಕೊಂಡು ಅವ್ರಿಗೆ ಏನ್ ಆಗ್ಬೇಕಾಗಿಲ್ಲ. ಈಗ ಈಗ 2000 ಅವಾಗಿಂದ ಇದೆ, ಈಗ ಒಂದು 10 ವರ್ಷ ಆಯ್ತಾ ಆಲ್ಮೋಸ್ಟ್ ಬೈಕ್ ಟ್ಯಾಕ್ಸಿ ಇದ್ದು. ನೀವೇನಕ್ಕೆ ಸರ್ಕಾರದ ಮೇಲೆ ಇದನ್ನ ಹಾಕ್ತಾ ಇದ್ರ? ಅವ್ರಿಗೆ ತಿಳಿತಾ ಇಲ್ವಾ ಅಂತ? ಸರ್ಕಾರ ತಿಳಿತಾ ಇದೆ, ಮತ್ತೆ ಅವ್ರೇನು ಕ್ರಮ ಕೈಗೊಂಡಿಲ್ವಲ್ಲ? ಅವಶ್ಯಕತೆ ಇಲ್ಲ. ನೀನ್ ಯಾರು? ನೀನು ಸರ್ಕಾರಕ್ಕೆ ಇಲ್ಲ. ಹೇಳ್ತೀನಿ ಕೇಳಿ, ಸರ್ಕಾರಕ್ಕೆ ಏನ್ ಬೇಕು? ಸರ್ಕಾರಕ್ಕೆ ಜನರಿಂದ ತೆರಿಗೆ ಹಣ ಬೇಕು. ಅವನು ಬಡವ ಆದ್ರೂ ಸರಿ, ಶ್ರೀಮಂತ ಆದ್ರೂ ಸರಿ, ನಿನ್ನಿಂದ ತೆರಿಗೆ ಬೇಕಷ್ಟೇ ನೋಡೋದು. ಸರ್ಕಾರಕ್ಕೆ ಆಟೋ ಡ್ರೈವರ್ ಸಮಸ್ಯೆ, ಕ್ಯಾಬ್ ಡ್ರೈವರ್ ಸಮಸ್ಯೆ, ಬೈಕ್ ಟ್ಯಾಕ್ಸಿ ಡ್ರೈವರ್ ಸಮಸ್ಯೆ, ಇನ್ನೊಬ್ರು ಸಮಸ್ಯೆ ಸರ್ಕಾರಕ್ಕೆ ಬೇಕಿಲ್ಲ. ಅವ್ರಿಗೆ ತೆರಿಗೆ ಬೇಕು, ಅವ್ರಿಗೆ ತೆರಿಗೆ ಬೇಕಷ್ಟೇ. ನಿನಗೆ ಸಮಸ್ಯೆ ಆಗಿದೆಯೇನಪ್ಪ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ನಿನ್ಗೆ ಯಾವ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕೋ ಅಲ್ಲಿ ಕೊಡು, ಅದಕ್ಕೆ ಸಪ್ರೇಟ್ ಕಾನೂನು ಇದೆ, ನೀನು ಕೋರ್ಟ್ಗೆ ಹೋಗುವಂಥದ್ದೇ ಹೊರತು ಪ್ರತಿಯೊಂದಕ್ಕೂ ಸರ್ಕಾರ ಎಂಟ್ರಿಫೇರ್ ಆಗಲ್ಲ. ಸರ್ಕಾರಕ್ಕೆ ತೆರಿಗೆ ಬೇಕು. ಆ ತೆರಿಗೆ ದುಡ್ಡಲ್ಲಿ ಇಲ್ಲಿಗಲ್ ಆಗಿರೋದು ಅಂದ್ರೆ, ಅಕಸ್ಮಾತ್ ಏನಾದ್ರು ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ ಅಂದ್ರೆ, ಇಲ್ಲಿಗಲ್ ಇದ್ದು ಗೊತ್ತು ಅವ್ರಿಗೆ ತೆರಿಗೆ ಬರ್ತಾ ಇದ್ರೆ ಸುಮ್ ಕೂತ್ಕೊಂಡು 100%. ಅಂದ್ರೆ ಇಲ್ಲಿ ನಮಗೆ ನ್ಯಾಯ ಅಂದ್ರೆ ಅಂದ್ರೆ ಜೆನ್ಯೂನ್ ಏನೋ ಬೇಡ, ತೆರಿಗೆ ಕೊಟ್ರೆ ಸಾಕು. ಸರ್ಕಾರದಿಂದ, ರಾಜಕಾರಣಿಗಳಿಂದ ನ್ಯಾಯ ಯಾವತ್ತೂ ಸಿಗಲ್ಲ. ನಮಗ್ ಸಿಗೋದು ನ್ಯಾಯ ಕೋರ್ಟ್ ಇಂದ. ಸರ್ಕಾರಗಳು ಬದಲಾವಣೆ ಆಗ್ತಿದ್ದಂಗೆಲ್ಲ ಅವರು ಹಲವಾರು ರೀತಿ ಶಾಮೀಲ್ ಆಗ್ತಾನೆ ಇರ್ತಾರೆ. ಸರ್ಕಾರ ಮತ್ತೆ ಮಂತ್ರಿಗಳು ಇವರೆಲ್ಲ ಯಾರಿಂದನೂ ನಮಗೆ ನ್ಯಾಯ ಸಿಗದೇ ಇಲ್ಲ. ನಮಗ್ ಸಿಗೋದು ನ್ಯಾಯ ಕೋರ್ಟ್ ಇಂದಾನೆ. ಈ ಕೋರ್ಟಲ್ಲಿ ಕೇಸ್ ಇದೆ, ಕೋರ್ಟ್ಗೆ ಮಂದಟ್ ಮಾಡ್ಕೊಡುವಂತ ಕೆಲಸ ಲಾಯರ್ಗಳು ಮಾಡ್ಬೇಕಷ್ಟೇ. ಈಗ ಅಕಸ್ಮಾತ್ ನೀವು ಹೇಳ್ದಂಗೆ ಆಯ್ತು, ಈಗ ಯಾವುದೋ ಒಂದು ಕೊಲೆ ಆಯ್ತು ಅನ್ಕೊಳ್ಳಿ,
ಅದಕ್ಕೆ ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ, ಕೋರ್ಟ್ ಅವ್ರು ಹಿಡ್ಕೊಂಡು ಹೋಗ್ತಾರೆ. ಪೊಲೀಸರು ಅದಕ್ಕೆ ಕೋರ್ಟ್ ಬಂದು ಪೊಲೀಸ್ನ ಏನಕ್ಕೆ ನೇಮಕ ಮಾಡಿರೋದು? ಪೊಲೀಸರು ಯಾವ ಈಗ ಸಿವಿಲ್ ಪೊಲೀಸ್ ಆಗಿರ್ಬೋದು, ಅದೇ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು. ಅಂದ್ರೆ ಇದೇ ಕೊಲೆ ಆದ್ರೆ ಸಿವಿಲ್ ಬರುತ್ತೆ, ಈಗ ಏನಾದ್ರು ಇದ್ರದಾದ್ರೆ ಟ್ರಾಫಿಕ್ ಅವ್ರು ಏನ್ ಮಾಡ್ತಾ ಇದಾರೆ ಹಂಗಾರೆ? ಟ್ರಾಫಿಕ್ ಅವ್ರಿಗೆ ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಗೊತ್ತಿಲ್ವಾ? ಟ್ರಾಫಿಕ್ ಇವಾಗ ಈ ಸಂಸ್ಥೆಗಳು ಏನ್ ಮಾಡಿದಾವೆ, ಕೋರ್ಟ್ಗೆ ಹೋಗಿದಾವೆ. ಏನಂತ? ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ, ಇದರಿಂದ ಸಾವಿರಾರು ಜನಕ್ಕೆ ಅನುಕೂಲ. ಇವಾಗ ನೋಡಿ ಇವಾಗ ನೆನ್ನೆ 29 ಸ್ಟೇಟ್ ತಂದಿರೋದು ಇದೇ ಕಾರಣಕ್ಕೆ. ಇವಾಗ ಹಿಂಗೆಲ್ಲ ಉದ್ಯೋಗ ಸೃಷ್ಟಿ ಮಾಡಿದೀವಿ, ನಮ್ಗೆ ಸಂಘ ಸಂಸ್ಥೆಗಳು ಪೊಲೀಸ್ನವರು ತೊಂದರೆ ಕೊಡ್ತಾ ಇದಾರೆ, ದಯವಿಟ್ಟು ಇದಕ್ಕೆ ನಮ್ಗೆ ಇದ್ ಮಾಡಿ ಅಂತ ಏನೋ ಒಂದು ಕನ್ಸರ್ನ್ ಇಟ್ಕೊಂಡು ಅವ್ರಿಗೆ ಹೋಗ್ತಾರೆ. ಅವಾಗ ಕೋರ್ಟ್ ಏನ್ ಮಾಡುತ್ತೆ, ಡೇಟ್ ಕೊಡುತ್ತೆ. ಡೇಟ್ ಕೊಡೋಕ್ಕೂ ಮುಂಚೆ ವೈಟ್ ಬೋರ್ಡ್ ಎಲ್ಲ ಬೋರ್ಡ್ ನೋಡ್ಬೇಕಲ್ವಾ? ಅದು ನೋಡೋದಕ್ಕೆ ಟೈಮ್ ತಗೊಳುತ್ತೆ ಬ್ರದರ್. ಇವತ್ತು ನಾನು ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ನನ್ನ ಕೇಸ್ ಡಿಸೈಡ್ ಆಗೋದು 10 ವರ್ಷ ಆಯ್ತದೋ 15 ವರ್ಷ ಆಯ್ತದೋ. ಇದು ಅದೇ ಕತೆನೆ. ಈ ಸಂಸ್ಥೆಗಳು ನಮ್ಗೆ ಇಲ್ಲಿ ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ಎರಡನ್ನೂ ಅಬ್ಸರ್ವ್ ಮಾಡುತ್ತೆ, ಲೀಗಲ್ ಯಾವ್ದು ಇಲ್ಲೀಗಲ್ ಯಾವ್ದು. ಇಲ್ಲೀಗಲ್ ಆಗೋದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಇಲ್ಲೀಗಲ್ ಆಗೋದಾಗ ಏನ್ ನಡೆಯುತ್ತೆ, ತಗೊಂಡೋಗಿ ಕೋರ್ಟಲ್ಲಿ ಕೇಸ್ ಹಾಕು. ಒಂದು ಸರಿ ಇವತ್ತು ನಾನು ಕೋರ್ಟಲ್ಲಿ ನಂದು ಏನಾದ್ರೂ ಕೇಸ್ ಹೋಯ್ತು ಅಂದ್ರೆ ನನ್ನ ಎದುರಾಳಿನ ಕರ್ಸೋದಕ್ಕೆ 5 ತಿಂಗಳು ಟೈಮ್ ತಗೊಳುತ್ತೆ. 5 ತಿಂಗಳಲ್ಲಿ ಅವ್ನು ಏನ್ ಬೇಕಾದ್ರೂ ಆಟ ಆಡ್ತಿರ್ಬೋದು. ಇದ್ರದ್ದು ತೀರ್ಪು ಬರೋದಕ್ಕೆ 10 ವರ್ಷ ಆಯ್ತದೆ. ಅದನ್ನೇ ಹೇಳ್ತಾ ಇರೋದು ನಾನು. ಈ ಕೋರ್ಟ್ ಇಷ್ಟು ಟೈಮ್ ತಗೊಳ್ತಿರ್ಬೇಕಾದ್ರೆ ನೀವೇನಕ್ಕೆ ಕೋರ್ಟ್ ಎಲ್ಲ ಚೆಕ್ ಮಾಡ್ಬೇಕಲ್ಲ, ಕೋರ್ಟ್ ಎಲ್ಲ ಚೆಕ್ ಮಾಡ್ಬೇಕಲ್ಲ. ಈಗ ವೈಟ್ ಎಲ್ಲ ಬೋರ್ಡ್ ಗೊತ್ತಾಗಲ್ಲ ಅವ್ರಿಗೆ, ನೋಡಿದ ತಕ್ಷಣ ಗೊತ್ತಾಗೋದಲ್ಲ. ಎವಿಡೆನ್ಸ್ಗಳು, ಈ ತರ ಏರಿಂಗ್ಗಳು, ಆ ಏರಿಂಗ್ಗಳಲ್ಲಿ ಏನೇನ್ ಘಟನಾವಳಿಗಳು ನಡೀತು, ಇದೆಲ್ಲದರ ಸಂಪೂರ್ಣ ದಾಖಲೆಗಳು ಇರಬೇಕು. ಹೇಳ್ತಾ ಇರೋದು ನಮ್ಮ ಕೋರ್ಟ್ಗೆ ಅಥವಾ ಸರ್ಕಾರಕ್ಕೆ ಏನ್ ಬೇಕು ಅಂದ್ರೆ ಇದು ಏನು ಸಾಕ್ಷಿಗಳು ಬೇಕು. ಸರ್ಕಾರಕ್ಕೆ ಏನು ಅವಶ್ಯಕತೆ ಇಲ್ಲ, ಕೋರ್ಟ್ಗೆ ಎವಿಡೆನ್ಸ್ಗಳು ಬೇಕು. ಎವಿಡೆನ್ಸ್ಗಳು ಬೇಕು. ಓಕೆ, ಅದು ಎಲ್ಲೋ ಆಗಿರೋರು ಇದರ ಆಗಿರಲಿ, ಅದಕ್ಕೆ ಎವಿಡೆನ್ಸ್ಗಳು ಬೇಕು. ನೀನು ಯೆಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಅಂತ ತೋರ್ಸೋದಕ್ಕೇನೆ 2-3 ವರ್ಷ ಟೈಮ್ ತಗೊಳುತ್ತೆ ಕೋರ್ಟ್ಗೆ. ಆ ವಿಚಾರದಲ್ಲಿ ಏನ್ ನಡೀತಾ ಇದೆ ಅಂತ ತೀರ್ಪು ತಗೊಳ್ಳೋದಕ್ಕೆ ಇದೆಲ್ಲ ಹಂಗೆ ನಡ್ಕೊಂಡ್ ಬರೋದು. ನಮ್ಮ ವ್ಯವಸ್ಥೆ ಇರೋದೇ ಹಂಗೆ. ಈಗ 1 ಲಕ್ಷಕ್ಕೂ ಇವಾಗ ಅಷ್ಟೇ ಈಗ ನಿಮ್ಗೆ ಗೊತ್ತಾಯ್ತು 1 ತಿಂಗಳೊಳಗೆ ಮತ್ತೆ ಮುಂದುವರಿಸಿದ್ದಾರೆ ಅಂತ. ಯಾವ ಕಾರಣಕ್ಕೆ ಮುಂದುವರಿಸಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆ. ಅದೇ ಈಗ ಈಗ ಬೈಕ್ ಟ್ಯಾಕ್ಸಿ ರೈಡರ್ಗಳು ಎಷ್ಟು ಜನ ಇದ್ದಾರೆ, ಅವರ ಜೀವನೋಪಯೋಗಕ್ಕೆ ಬದಲಿ ವ್ಯವಸ್ಥೆ ಮಾಡಬೇಕಾಗಿದೆ. ಮತ್ತೆ ಅವ್ರು ಇಷ್ಟು ಜನ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಕಾರಣಗಳಿಂದ ನಮ್ಗೆ ಇನ್ನೂ ಕಾಲಾವಕಾಶ ಬೇಕು ಅಂತ ಕೇಳಿದ್ದಾರೆ. ಮತ್ತೆ ಸರ್ಕಾರ ಇದಕ್ಕೊಂದು ಮಾರ್ಗಸೂಚಿನೂ ಕೂಡ ಇನ್ನೂ ಮಾಡಿಕೊಟ್ಟಿಲ್ಲ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನೆಲ್ಲ ಇಟ್ಕೊಂಡು ಹೋಗಿದ್ದಾರೆ. ಅದು ಸರ್ವೇ ಸಾಮಾನ್ಯ ಹೋಗ್ತಾರೆ. ಹಂಗಾಗಿ ಕೋರ್ಟ್ ಏನ್ ಮಾಡಿದೆ, ಮತ್ತೆ ಒಂದು ಜೂನ್ 16 ಕೂಡ ಏನೋ ಟೈಮ್ ಕೊಟ್ಟಿದೆ. ಈಗ ನೋಡಿ, ಅವ್ರು ಅದು ಕಂಪ್ನಿಗಳು ಎತ್ತಿರೋದೇನೋ, ಈಗ 1 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ, ಅವ್ರಿಗೆ ಬೇರೆ ದಾರಿನ ನೋಡಬೇಕು ಅಂತ. ಈಗ ಅವ್ರು ಏನ್ ಮಾಡ್ಬೇಕು ನಿಮ್ ಪ್ರಕಾರ? ಈಗ ಮುಂಚೆನೆ ಇದನ್ನ ಸ್ಟಾಪ್ ಮಾಡ್ಬಿಟ್ಟಿದ್ರೆ 500,000 ಜನ ಇರ್ತಾ ಇದ್ರು, ಅವಾಗ್ಲೇ ಮಾಡ್ಬಿಟ್ಟಿದ್ರೆ ಅವ್ರೇನೋ ನೋಡ್ಕೋತಾ ಇದ್ರು. ಈಗ 1 ಲಕ್ಷಕ್ಕೆ ತಂದು ನಿಂತಿದೆ ಅದು. ಅದನ್ನೇ ಹೇಳೋದು, ಒಂದು ಕೋರ್ಟ್ ಅಲ್ಲಿ ಕೇಸ್ ಹೋದಾಗ 5 ತಿಂಗಳು ಒಬ್ಬ ಆಪೋಸಿಟ್ ಅವ್ರನ್ನ ಕರ್ಸೋದಕ್ಕೆ 5-6 ತಿಂಗಳು ತಗೊಂತದೆ ಅಂದ್ರೆ, ಈ 5 ತಿಂಗಳಲ್ಲಿ 5 ಕೋಟಿ ಜನ ಬೇಕಾದ್ರೆ ಅವ್ನು ಸೇರಿಸ್ಕೊಬಹುದು. ಅದೆಲ್ಲ ಬೇಕಾಗಿಲ್ಲ. ಕಾನೂನಿಗೆ ಏನ್ ಬೇಕಾಗಿದೆ, ತೀರ್ಪು ಕೊಡೋದು ಮಾತ್ರ ಇಂಪಾರ್ಟೆಂಟು. ಇವಾಗ ಎಲ್ಲ ತಗೊಂಡಿದೆ, ಆದ್ರೆ ನಮ್ಗಿಲ್ಲಿ ಬೇಜಾರಾಗ್ತಾ ಇರೋದೇನು ಅಂದ್ರೆ, ಮತ್ತೆ ಈ ವೈಟ್ ಬೋರ್ಡ್ ಕಂಪ್ನಿಯವ್ರಿಗೆ ಕಾಲಾವಕಾಶ ಕೊಟ್ಟಿರೋದ್ರಿಂದ ಇದರಲ್ಲಿ ಏನಾದ್ರೂ ಎಡವಟ್ಟುಗಳಾದ್ರೆ ಪಾಪ ಅಮಾಯಕರುಗಳು ಬಲಿ ಆಗ್ತಾರಲ್ಲ ಅನ್ನೋದೊಂದು ಬೇಜಾರು. ಮತ್ತೆ ಈಗ ಅದೇ ತರ ಬೇರೆ ಬೇರೆ ಇದರಲ್ಲೂ ಕೂಡ ಆಟೋ ಆಗಿರ್ಬೋದು, ಕ್ಯಾಬಲ್ಲೂ ಕೂಡ ಅದರಲ್ಲೂ ಪ್ರಾಬ್ಲಮ್ ಆಗೇ ಆಗುತ್ತೆ ಬ್ರದರ್. ಪ್ರಾಬ್ಲಮ್ ಆಗ್ತವೆ. ವೆಹಿಕಲ್ ಫೀಲ್ಡ್ ಆದ್ಮೇಲೆ ಬೆಳಗ್ಗೆ ಎದ್ದು ಅವರು ಪ್ರಯಾಣ ನಡೆಸ್ತಾರೆ ಅಂದಾಗ ಪ್ರಾಬ್ಲಮ್ ಆಗೇ ಆಗ್ತದೆ. ಡಾಕ್ಯುಮೆಂಟ್ರಿಗಳು ಇಂಪಾರ್ಟೆಂಟು. ಈಗ ನಮ್ದು ಕಮರ್ಷಿಯಲ್ ಪರ್ಪಸ್, ನಾವು ಜನನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನನ್ನ ಹತ್ರ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇದೆ, ಕೊಡಪ್ಪ ನಿನ್ 2 ವೀಲರ್ ಅಲ್ಲಿ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್. ನಿನ್ನ ಹತ್ರ ಯಾಕಿಲ್ಲ? ಅದು ಆಯ್ತು, ನೀನು ವೈಟ್ ಬೋರ್ಡ್ ಅಲ್ಲೇ ಓಡಿಸ್ಕೊಳಪ್ಪ, ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಕೊಡು. ನಮ್ಗೆ ಅದಿನ್ನೂ ಕಾನೂನು ಬಂದಿಲ್ಲ. ಅದನ್ನೇ ಅಲ್ವಾ ಇವಾಗ ಫೈಟ್ ನಡೀತಾ ಇರೋದು. ಈಗ ಅದಕ್ಕೆ ಅಲ್ವಾ ಸರ್ಕಾರ ಕಾನೂನು ಹೇಳಿರೋದು ಸರ್ಕಾರಕ್ಕೆ ಮಾರ್ಗಸೂಚಿ ಮಾಡಿಕೊಡಿ ಅಂತ. ಈಗ ನಿಮ್ಮ ಪ್ರಕಾರ ಇನ್ನೊಂದು ಅಂದ್ರೆ ಈಗಿನ ಜನರೇಷನ್ ಅಪ್ಡೇಟ್ ಆಗ್ತಾನೆ ಇದೆ. ಇಲ್ಲಿ ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಎಲ್ಲಾನು ಬೈಕ್ ಟ್ಯಾಕ್ಸಿಗಳು ರನ್ ಆಗ್ತಾ ಇದೆ. ಹೌದು, ಇಲ್ಲಿ ರನ್ ಆಗೇ ಆಗುತ್ತೆ. ಅದಕ್ಕೇನು ಹೇಳ್ತೀರಾ? ಅಲ್ಲ, ಈಗ ಅವ್ರು ಅಕ್ರಮವಾಗಿ ಮಾಡ್ತಾರೆ ಅಂದ್ರೆ ಮಾಡೇ ಮಾಡ್ತಾರೆ. ಅದನ್ನೇ ಹೇಳ್ತಾರೆ, ನಮ್ಮ ಕಾನೂನಲ್ಲಿರೋ ಪ್ಲಸ್ ಮತ್ತೆ ಮೈನಸ್ ಇದೆ, ಎರಡನ್ನೂ ಕೂಡ ತಗೊಂಡು ಅವ್ರು ಬಿಸ್ನೆಸ್ ಮಾಡ್ತಾನೆ ಇರ್ತಾರೆ. ಈಗ ಎಲ್ಲೋ ಬೋರ್ಡ್ ಕೊಟ್ರಿ ಅನ್ಕೊಳ್ಳಿ, ಎಲ್ಲೋ ಬೋರ್ಡಲ್ಲಿ ಕೊಟ್ಟು ಎಲ್ಲ ತಂದು ಓಡಿಸಿದ್ರು, ಅವಾಗ ಆಟೋ ಅವ್ರಿಗೆ ಅಥವಾ ಕ್ಯಾಬ್ ಅವ್ರಿಗೆ ಲಾಸ್ ಆಗಲ್ವಾ? ಬ್ರದರ್ ನೋಡಿ, ಈಗ ಎಲ್ಲೋ ಬೋರ್ಡ್ಗೆ 2 ವೀಲರ್ ಅಂತ ಬಂತು ಅಂದ್ಮೇಲೆ ಲಾಸು ಲಾಭ ಅನುಭವಿಸ್ಲೇಬೇಕು. ಈಗ ಒಂದ್ ಹೇಳ್ತೀನಿ ನೋಡಿ, ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ ಬಸ್ಸನ್ನ ಫ್ರೀ ಅಂತ ಬಿಟ್ಬಿಡ್ತು. ಈಗ ಫ್ರೀ ಅಂತ ಬಿಟ್ಟಾದ್ಮೇಲೆ ಆಟೋ ಚಾಲಕರುಗಳಿಗೆ ಮತ್ತೆ ಕ್ಯಾಬ್ ಚಾಲಕರು ಹೊಡ್ತಾ ಆಯ್ತು. ಏನ್ ಮಾಡ್ತಾ ಇದಾರೆ? ಅನುಭವಿಸ್ತಾ ಇದ್ದಾರೆ. ಹಂಗೆ ಇದನ್ನು ಕೂಡ ಅನುಭವಿಸ್ಕೊಬೇಕಷ್ಟೇ. ಓಕೆ, ಈಗ ನಿಮ್ಮ ಹತ್ರ ಒಂದು ಅಸ್ತ್ರ ಇದೆ ಅಂದ್ರೆ ವೈಟ್ ಬೋರ್ಡ್ ಅನ್ನೋ ಒಂದು ಅಸ್ತ್ರ ಇದೆ, ಅದನ್ನ ಅಸ್ತ್ರನ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅನ್ನೋ ಅದ ಅಸ್ತ್ರನ ಉಪಯೋಗಿಸ್ತಾ ಇದೀರ ಅಷ್ಟೇ. ಹೌದು. ಓಕೆ,
ಅದಿರ್ಲಿಲ್ಲ ಅಂದ್ರೆ ನಾರ್ಮಲ್ ಆಗಿತ್ತು ಅಂದ್ರೆ ನಾರ್ಮಲ್ ಆಗಿ ಯಾವಾಗ ನೀನು ಓಡಿಸ್ಕೊಂಡಿರುವ ಅಂತ ಸುಮ್ಮನೆ ಆಗ್ಬೋದಾಯ್ತು ಅಷ್ಟೇ. ಸ್ನೇಹಿತರೆ ನೋಡಿದ್ರಲ್ಲ, ಇಷ್ಟೊತ್ತು ಇದೊಂದು ಚಿಕ್ಕ ಡಿಬೇಟ್ ಆಗಿತ್ತು. ನಿಮಗೆ ಏನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಕೊನೆಯದಾಗಿ? ನಾವು ಹೇಳೋದಿಷ್ಟೇ, ಪಾಪ ಯಾರೆಲ್ಲ ಬೈಕನ್ನು ಬಳಸ್ಕೊಂಡು ಪ್ರಯಾಣಿಕರುಗಳು ಸೇವೆ ಕೊಡ್ತಾ ಇದ್ದೀರಾ, ನಿಮ್ಮ ಬೈಕ್ಗಳಿಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟು RTO ಇಲಾಖೆ ನಿಮಗೆ ಕೊಟ್ಟಿಲ್ಲ. ಹಂಗಾಗಿ ನೀವು ಇದರಲ್ಲಿ ಪ್ರಯಾಣಿಕರ ಸೇವೆಗಳನ್ನ ಮಾಡೋ ಆಗಿಲ್ಲ. ಕೋರ್ಟು, ಆ ಸಂಸ್ಥೆಗಳು ಮತ್ತು ಸರ್ಕಾರದಲ್ಲಿ ನಡೀತಿರುವಂತಹ ವಾದ ವಿವಾದಗಳಿಂದ ನಿಮಗೆ ಕಾಲಾವಕಾಶ ಕೊಟ್ಟಿರ್ಬೋದು. ಆದರೆ ಈ ಕೊಟ್ಟಿರುವಂಥ ಕಾಲಾವಕಾಶದಲ್ಲಿ ಏನಾದರೂ ನಿಮ್ಮ ಬೈಕ್ಗಳಿಂದ ಏನಾದರೂ ಪ್ಯಾಸೆಂಜರ್ಗಳಿಗೆ ಇಲ್ಲ ನಿಮಗೆ ಏನೋ ತೊಂದರೆ ಆಯಿತು ಅಂದರೆ, ಇಂಥ ಒಂದು ತೊಂದರೆಗಳೇನಾದರೂ ಕೋರ್ಟು ಮೆಟ್ಲು ಹತ್ತಿತು ಅಂದರೆ ಖಂಡಿತ ಅದಕ್ಕೆ ಪರಿಹಾರನ ನೀವೇ ಕಟ್ಕೊಡ್ಬೇಕಾಗ್ತದೆ. ಅದ್ರ ಸಂಪೂರ್ಣ ಜವಾಬ್ದಾರಿ ನೀವೇ ಹೊರಬೇಕಾಗ್ತದೆ. ಹಂಗಾಗಿ ದಯವಿಟ್ಟು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇದ್ದರೆ ಮಾತ್ರ ನೀವು ಪ್ರಯಾಣಿಕರು ಸೇವೆ ಕೊಡಬೇಕೇ ಹೊರತು, ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಪ್ರಯಾಣಿಕರು ಸೇವೆ ಕೊಡೋ ಆಗಿಲ್ಲ. ಅದು ನಮ್ಮ ಸಾರಿಗೆ ಇಲಾಖೆಯಲ್ಲೂ ಕೂಡ ನಿಮಗೆ ಕೊಡೋಕ್ಕೂ ಬರೋಲ್ಲ. ಏನಾದರೂ ಸರ್ಕಾರ ಏನಾದರೂ ಮಾರ್ಗಸೂಚಿ ಕೊಟ್ಟು ಅದರಲ್ಲಿ ಏನಾದರೂ ಮಾಡಿದ್ರೆ, ಅದೇನಾದರೂ ಸಾರಿಗೆ ಇಲಾಖೆಯಲ್ಲಿ ಆ ಕಾನೂನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ, ಅದ್ರ ಮುಖಾಂತರ ಸಿಕ್ಕಿದ್ರೆ ಖಂಡಿತ ನೀವು ಮಾಡ್ಕೊಳ್ಬೋದು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇದ್ದರೆ. ಇಲ್ಲ ಅಂದರೆ ಖಂಡಿತ ಮಾಡೋಕ್ಕೆ ಬರೋದಿಲ್ಲ. ದಯವಿಟ್ಟು ಯಾರೂ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇವಾಗ ತುಂಬ ಬೈಕ್ ಟ್ಯಾಕ್ಸಿಗಳನ್ನ ಓಡಿಸ್ತಾ ಇದ್ದೀರಾ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಕೂಡ ತುಂಬ ಜನ ಓಡಿಸ್ತಾ ಇದ್ದಾರೆ. ನಿಮ್ಗೊಂದು ಚಿಕ್ಕ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಅಂದರೆ ಇನ್ನೂ ಹಲವಾರು ಗೊಂದಲಗಳಿದೆ ಇದರಲ್ಲಿ. ಅದಕ್ಕೋಸ್ಕರ ಒಂದು ಚಿಕ್ಕ ಕ್ಲಾರಿಟಿ ಕೊಡೋಕ್ಕೋಸ್ಕರ ಮಾಡಿರುವಂಥ ವಿಡಿಯೋ. ಮತ್ತೆ ಸಿಗೋಣ. ನಮಸ್ಕಾರ. ನೀವು ಥ್ಯಾಂಕ್ ಯು.